ಪ್ರಯುಕ್ತ ರಾಮಕಾರಕ ಹೋಮ ಸಂಪನ್ನ. ಗಂಗಾವತಿ ನಗರದ ರಾಮ ಮಂದಿರದಲ್ಲಿ ಗುರುವಾರದಂದು ಶ್ರೀರಾಮನವಮಿ ಪ್ರಯುಕ್ತ ರಾಮತಾರಕ ಹೋಮ ಹವನದ ಪೂರ್ಣಾಹುತಿಯನ್ನು ಶ್ರೀರಾಮಚಂದ್ರ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀಮತಿ ರಾಧಿಕಾ ಶ್ರೀನಿವಾಸ್ ಅನಂತಪುರ್ ಹಾಗೂ ಕುಟುಂಬಸ್ಥರ ನೇತೃತ್ವದಲ್ಲಿ ಸಂಪನ್ನಗೊಂಡಿತು. ದೇವಸ್ಥಾನದ ಅರ್ಚಕ ಅನಿಲ್ ಭಟ್ ಹಾಗೂ ಸಂತೋಷ್ ಆಚಾರ್ ಋತ್ವಿಜರ್ ತಂಡದವರು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಸಾಂಗತವಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜ ಬಾಂಧವರು, ವಿಪ್ರ ಸಮಾಜ ಬಾಂಧವರು ಭಾಗವಹಿಸಿದರು. ಮಂಗಳಾರತಿ ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತವಾಗಿದೆ. ಇಂದು ಸಂಜೆ 6:30ಕ್ಕೆ ದುರ್ಗಾ ದೀಪ ನಮಸ್ಕಾರ ಪೂಜೆ ಇರುತ್ತೆ. ಬಹಳ ವಿಶೇಷವಾದಂತಹ ಫಲವನ್ನು ಕೊಡತಕ್ಕಂಥದ್ದು, ಹಾಗೆ ನಮಸ್ಕಾರ ಕೂಡ ಇರುತ್ತೆ. ಅದರಲ್ಲಿ ಆ ನಮಸ್ಕಾರ ಪೂಜೆ ಬಹಳ ಮಹತ್ವವಾಗಿರುತ್ತೆ. ದುರ್ಗಾ ಪ್ರತಿ ದುರ್ಗಾ ಅಂತ ಹೇಳಿದ್ದಾರೆ. ಆ ದುರ್ಗಾ ದೀಪ ನಮಸ್ಕಾರದಲ್ಲಿ ಪಾಲ್ಗೊಂಡವರಿಗೆ ನಮಸ್ಕಾರ ಮಾಡಲಿ. ದುರ್ಗಾ ಹರವನ್ನು ಮಾಡ್ತಾರೆ ಆ ದೇವಿ ತಾಯಿಯಲ್ಲಿ ನಾವು ಏನ್ ಬೇಡ್ಕೋತೀವೋ ಅದನ್ನ ಸಂಪೂರ್ಣವಾಗಿ ಕೊಡತಕ್ಕಂಥ ಶಕ್ತಿ ಇರೋದು ಆ ದುರ್ಗಾ ದೇವಿಗೆ, ತಾಯಿಗೆ ಇರೋದು. ಹಾಗಾಗಿ ಆ ಕಾರ್ಯಕ್ರಮವನ್ನ ಎಲ್ಲರೂ ಪಾಲ್ಗೊಳ್ಳಿ. 6:30ಕ್ಕೆ ಪ್ರಾರಂಭವಾಗುತ್ತೆ. ಇರುತ್ತೆ, ಮಂಡಲವನ್ನು ಹಾಕಿ ಆ ಮಂಡಲದೊಳಗೆ ಆ ದೇವಿಯನ್ನು ಆವಾಹನೆ ಮಾಡಿ ದೀಪವನ್ನು ಇಡುತ್ತೆ. ಅಲ್ಲಿ ಬಹಳ ವಿಶೇಷವಾಗಿರುತ್ತೆ. ಹೀಗಾಗಿ ಆ ಕಾರ್ಯಕ್ರಮವನ್ನ ಎಲ್ಲರೂ ಬಂದು ಆ ಸಮಿತಿಯನ್ನು ಕೊಡಬೇಕಂತ ಹೇಳಿ ನಮ್ಮಲ್ಲಿ ಪ್ರಾರ್ಥನೆ. 6:30ಕ್ಕೆ ಸಂಜೆ ಇರುತ್ತೆ. ಜೈ ಶ್ರೀರಾಮ್. रामाय रामभद्राय रामचंद्राय वेदसे रघुनाथाय नाथाय सीताय पदये नमः।
ರಾಮಕಾರದ ಅಮರವು ಮಾಡ್ತಿದ್ದೀವಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿಲ್ಲ. ಯಾರೂ ಮಾತಾಡಬಾರ್ದು. ಭಗವಂತನಿಗೆ ನೀವು ಯಾವ ರೀತಿಯಾಗಿ ಶ್ರದ್ಧೆ ಭಕ್ತಿಯನ್ನು ಕೊಡ್ತೀರಾ, ಭಗವಂತ ನಿಮ್ಗೆ ಅದನ್ನೇ ಕೊಡ್ತಾನೆ. ನನಗೆ ಇದೇ ಆಗಲಿ ಅಂತ ಮಾಡೋದು ಕೂತ್ರೆ ಅದನ್ನೇ ಆಶೀರ್ವಾದ ಮಾಡ್ತಾರಂತ. ಅದಕ್ಕೋಸ್ಕರವಾಗಿ ನೀವು ಯಾವ ಭಕ್ತಿಯಿಂದ ಭಗವಂತನಿಗೆ ಏನನ್ನು ಅರ್ಪಣೆಯನ್ನು ಮಾಡ್ತೀರಿ ಅದನ್ನು ನಿಮ್ಗೆ ಹೊಳ್ಳಿ ವಾಪಸ್ ಕೊಡ್ತಾನೆ. ನೀವು ಮಾತಾಡ್ತಾ ಇದ್ರೆ ನಮ್ಮ ಮನೆ ಬಂಗಾರ ಹಿಂಗಾದ್ರೆ ನಮ್ಮ ಮನೆ ಬಂಗಾರ ಹಿಂಗಾದ್ರೆ ಅದೇ ಕೊಡ್ತಾನೆ. ಅದೇ ಹಾಗೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಆ ಥರ ಹಿಂಗೆ ನನ್ನ ಸೀರೆ ಹಿಂಗಾದ